ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಸುಕನ್ಯಾ ಕಿಚನ್. ಎಲ್ರಿಗೂ ಮೊದಲನೇದಾಗಿ ಶ್ರೀರಾಮನ ನವಮಿ ಹಬ್ಬದ ಶುಭಾಶಯಗಳು. ಶ್ರೀರಾಮನ ನವಮಿ ಹಬ್ಬಕ್ಕೆ ಏನೇನು ಪ್ರಸಾದಗಳನ್ನೋದು ನಾನು ತಯಾರಿಸಿದ್ದೀನಂತ ನೋಡೋಣ ಬನ್ನಿ. ಇಲ್ಲಿ ನಾನು ಮೊದಲನೇದಾಗಿ ಪಾನಕ ಅನ್ನೋದು ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಪಾನಕಕ್ಕೆ ಏನು ಬೇಕಂದರೆ ಒಂದು ದೊಡ್ಡ ಚೆಂಬಲ್ಲಿ ನೀರು ಅನ್ನೋದು ಒಂದು ಬೌಲ್ಗೆ ಹಾಕ್ಕೊಳ್ತಾ ಇದ್ದೀನಿ. ಒಂದು 5 ಟೀ ಸ್ಪೂನ್ ಆಗುವಷ್ಟು ಬೆಲ್ಲ ಪುಡಿ ಮಾಡಿಕೊಂಡು ಹಾಕ್ಕೊಂಡಿದ್ದೀನಿ. ಬೆಲ್ಲ ಎಲ್ಲನೂ ಸಮೇತ ಕಂಪ್ಲೀಟಾಗಿ ಕರಗಬೇಕು ನಮಗೆ. ಅಷ್ಟರೊಳಗಡೆ ನಾನಿಲ್ಲಿ ಒಂದು ಕುಟಾಣಿ ತಗೊಂಡು ಅದಕ್ಕೆ ಒಂದು 5 ಆಗೋಷ್ಟು ಏಲಕ್ಕಿ ಹಾಕ್ಕೊಂಡಿದ್ದೀನಿ. ಒಂದು 5ರಿಂದ 6 ಆಗೋಷ್ಟು ಮೆಣಸು ಹಾಕ್ಕೊಳ್ತಾ ಇದ್ದೀನಿ. ಮೆಣಸು ನಿಮ್ಮ ಆಪ್ಷನಲ್ಲು, ಬೇಕಂದರೆ ಹಾಕ್ಕೊಳ್ಳಿ, ಬೇಡಂದರೆ ಸ್ಕಿಪ್ ಮಾಡ್ಕೊಳ್ಳಿ, ಬಟ್ ಹಾಕೋದ್ರಿಂದ ಚೆನ್ನಾಗಿರುತ್ತೆ. ಇಲ್ಲಿ ಒಣ ಶುಂಠಿ ಬರುತ್ತಲ್ಲ, ಅದನ್ನು ಒಂದು ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ. ಇದೆಲ್ಲನೂ ಹಾಕ್ಕೊಂಡು ಚೆನ್ನಾಗಿ ನಮಗೆ ಜಜ್ಜಿಬಿಟ್ಟು ಪುಡಿ ಮಾಡ್ಕೊಳ್ಬೇಕು. ಇದನ್ನು ಫುಲ್ ಕಂಪ್ಲೀಟಾಗಿ ಪೌಡರ್ ಮಾಡಿಕೊಂಡು ಈ ನೀರಿಗೆ ಸೇರಿಸ್ಕೊಳ್ತಾ ಇದ್ದೀನಿ. ನೋಡಿ, ಇಲ್ಲಿ ಬೆಲ್ಲ ಅನ್ನೋದು ಫುಲ್ಲು ನಮಗೆ ಕರಗಿದೆಯಲ್ಲ ಚೆಕ್ ಮಾಡಿಕೊಂಡು ಹಾಕ್ಕೊಂಡಾದಮೇಲೆ ಒಂದು ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನಿಮ್ಮ ಹತ್ರ ಇದ್ದರೆ ಲಾಸ್ಟ್ ಫೈನಲಾಗಿ ಸ್ವಲ್ಪ ತುಳಸಿ ಎಲೆನೂ ಸಮೇತ ಹಾಕ್ಕೊಳ್ಳಿ. ನನ್ನ ಹತ್ರ ಇರಲಿಲ್ಲ, ಅದರಿಂದ ನಾನು ಹಾಕಿಲ್ಲ. ನೋಡಿದ್ರಲ್ಲ, ನಮಗೆ ಪಾನಕ ಅನ್ನೋದು ರೆಡಿ ಆಯಿತು. ಅದನ್ನು ಸೈಡ್ಗೆ ಇಟ್ಬಿಟ್ಟು ಇವಾಗ ನಾನಿಲ್ಲಿ ಕೋಸಂಬರಿಗೆ ಅನ್ನೋದು ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಮುಂಚೆಲೇ ನಾನಿಲ್ಲಿ ಹೆಸರು ಬೇಳೆ ಅನ್ನೋದು ನೆನೆಸಿಟ್ಕೊಂಡಿದ್ದೆ. ಒಂದು 1/2 ಅವರ್ ಆದ್ರೂ ನೆಂದಮೇಲೆ ಅದನ್ನೊಂದು ಬೌಲ್ಗೆ ಹಾಕ್ಕೊಂಡಿದ್ದೀನಿ. ಆಮೇಲೆ ಸೌತೆಕಾಯಿ ಅನ್ನೋದು ತುಂಬ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಅದನ್ನು ಸೇರಿಸ್ಕೊಂಡಿದ್ದೀನಿ. ಅದನ್ನು ವಿಡಿಯೋ ಹಾಕೋದು ಸ್ಕಿಪ್ ಆಗಿದೆ. ಇವಾಗ ಈರುಳ್ಳಿನೂ ಸಮೇತ ತುಂಬ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಅದನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು, ನೀವು ಬೇಕಂದರೆ ಇದಕ್ಕಿನ್ನು ಹಸಿ ತೆಂಗಿನ ತುರಿದ್ಬಿಟ್ಟು ಅದನ್ನು ಹಾಕ್ಕೊಳ್ಬೋದು. ನನ್ನ ಹತ್ರ ಹಸಿ ತೆಂಗಿನ ತುರಿ ಇರಲಿಲ್ಲ, ಅದರಿಂದ ನಾನು ಹಾಕಿಲ್ಲ. ಸ್ವಲ್ಪ ಸಾಲ್ಟ್ ಅನ್ನೋದು ಹಾಕ್ಕೊಂಡು, ಸ್ವಲ್ಪ ಹಾಕ್ಕೊಳ್ಳಿ, ಜಾಸ್ತಿ ಹಾಕೋಕ್ಕೆ ಹೋಗಬೇಡಿ. ಹಾಕ್ಕೊಂಡು ಒಂದು ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡ್ತಿದ್ರಲ್ಲ, ಈ ರೀತಿ ಎಲ್ಲನೂ ಮಿಕ್ಸ್ ಮಾಡಿಕೊಂಡ್ರೆ ನಮಗೆ ತುಂಬ ಸಿಂಪಲ್ಲಾಗಿ, ಗ್ಯಾಸ್ ಅವಶ್ಯಕತೆ ಇಲ್ಲ, ಏನೂ ಇಲ್ಲ, ತುಂಬ ಸಿಂಪಲ್ಲಾಗಿ ನಮಗೆ ಕೋಸಂಬರಿ ಅನ್ನೋದು ರೆಡಿ ಆಯಿತು. ನೋಡಿದ್ರಲ್ಲ, ಇವತ್ತಿನ ವಿಡಿಯೋದಲ್ಲಿ ಎಷ್ಟು ಸಿಂಪಲ್ಲಾಗಿ ನಮಗೆ ಪಾನಕ ಕೋಸಂಬರಿ ಅನ್ನೋದು ರೆಡಿ ಆಗೋಯಿತು. ಇಷ್ಟು ಇಟ್ಟರೆ ಸಾಕು ನೈವೇದ್ಯಕ್ಕೆ. ಇವತ್ತಿನ ದಿವಸ ಮಾತ್ರ ತುಂಬ ಇಷ್ಟವಾಗಿರುವಂಥದ್ದು ದೇವ್ರಿಗೆ ಈ ನೈವೇದ್ಯ ಅನ್ನೋದು. ನಾನು ಅದ್ರ ಜೊತೆಗೆ ಪಾಯಸನೂ ಸಮೇತ ಮಾಡಿದ್ದೆ, ಅದು ವಿಡಿಯೋ ಹಾಕಿಲ್ಲ, ಇದ್ರ ಜೊತೆಗೆ ಲಾಂಗ್ ಆಗಿಬಿಡುತ್ತೆ ಅಂತ. ನೋಡಿದ್ರಲ್ಲ, ಈ ವಿಡಿಯೋ ಇಷ್ಟ ಆಯ್ತು ಅಂದರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.